ಅಲ್ಲ ಕಣ್ಮರಿಯ, ಅಲ್ಲ ನಾನು ನಿಂಗೆ ಹೇಳ್ತಾನೆ ಇದ್ರು ಹಂಗೆ ಓಡಾಯ್ತಲ್ಲ ನೀನು. ಬಾಲಸಿ ಏನೋ ಮಾತಾಡ್ಬೇಕು. ಅಯ್ಯೋ ಕೆಲಸ 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 ಬಿಟ್ರೆ ಏನೂ ಇಲ್ವಾ ನಿಂಗೆ ಮಾಡಕ್ಕೆ? ಯೋ ನಮ್ಮಿ ನಿಂದು ಅಯ್ಯಯ್ಯಯ್ಯ, ಏನಾರ ಒಂದು ಬದುಕು ಮಾಡಕ್ಕೆ ಹೋಗಂಗಿಲ್ಲ, ಏನಾರ ಒಂದು ತಾಳು ತಿಂತೀಯ. ಏನು ಹೇಳತ್ತಾಗೆ? ಅಲ್ಲ ನಾನು ಮಾತಾಡಿದ್ರೆ ನಿಂಗೆ ತಾಳು ತಿನ್ನಂಗಿರ್ತದಲ್ವಾ? ಅಲ್ಲ ಮನೆಗೆ ಅಂತ ದೊಡ್ಡ ಸಾವುಕಾರ ಬಂದು ನಿಮ್ಮ ಮಗಳು ಮದುವೆ ಆಯ್ತೀನಿ ಅಂತ ಅವನೇ ಅಂಥವ್ನಿಗೆ ನೀನು ಜಲ್ದು ಮದುವೆ ಮಾತುಕತೆ ಆಡೋದು ಬಿಟ್ಟು ಅದ ಆಡ್ಕೊಂಡಿರು, ಥರ ಆಡ್ಕೊಂಡು ಆಯ್ತಾ? ಅವನು ಓತಾನ ಮೇಲೆ. ಅಯ್ಯೋ ಸುಮ್ಮನಿರಮ್ಮಿ, ಅವನಿಗೂ ನಮ್ಮ ಹುಡುಗಿ ಇಷ್ಟ ಆಗೋದು ಬೇಡವಾ? ಅದಕ್ಕೆ ಹೊಸಿ ತಾಡ್ಕೊ. ನಂಗಂತೂ ತಡ್ದು ತಡ್ದು ಸಾಕಾಗೋಗೈತೆ. ಇವಾಗ ನೀನು ಮದುವೆ ಮಾತುಕತೆ ಆಡ್ತೀಯೋ ಇಲ್ವೋ ಅದು ನೀವಳು ಮದ್ದತ್ತಾಗೆ. ಅಲ್ಲೇ ಅವನು ನೋಡತಕ್ಕ ನೋಡಿ ಅನ್ಕೊಂಡು ಹೋದ್ರೆ ಏನು ಮಾಡ್ತೇವಾಗ? ಎಲ್ಲಿ ಹುಡ್ಕೊಳತಿ? ಹೆಂಗೋ ದೊಡ್ಡ ಶ್ರೀಮಂತ, ಸುಮ್ಮನೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡೋಣ ಅಂತ ನಾನು ಯೋಚನೆ ಮಾಡಿದೆ. ನೀನು ಇನ್ನು ಒಪ್ಕೊಳ್ಳೋದು ಪಪ್ಕೊಳ್ಳೋದು ಮಾತಾಡ್ಕೊಂಡಿದ್ಯಾ? ಅವ್ರು ಒಪ್ಕೊಂಡಲೆಯ ಅವನು ಅವಳ ಜೊತೆ ಅಷ್ಟೊಂದು ಸುತ್ತಾನೆ. ಇವಳು ಸುಮ್ಮನೆ ಮದುವೆ ಮಾಡೋದು ಕಲ್ತ್ಕೊಂಬರೇ ನೀನು ತಲೆ ತಿನ್ಬೇಡ. ಎಲ್ಲ ಕಣಮ್ಮಿ ಎಲ್ಲವೂ ನೀನೇ ಮಾತಾಡ್ತಲ್ಲಮ್ಮ ನೀನು. ಆಯ್ತು ತಗೋ ಮಾಡೋಣ, ಅದಕ್ಕೆ ಏನಂತೆ ಮಾಡೋಣ, ಸುಮ್ಕಿರು. ಅಯ್ಯೋ ನೋಡ್ತಾ ಇನ್ ತಗೋ ನೀನು ಮಾಡದ. ಅಲ್ಲ ಒಂದು ದಿವ್ಸಕ್ಕಲ್ವ ಮದುವೆ ಮಾತುಕತೆ ಆಡಲಿಲ್ಲ ಹುಡುಗನ ಹತ್ರ, ಏನೋ ಹುಡುಗನೇ ಬಂದು ಆಡಕತ್ತದ. ನೀನು ಮಾತಾಡು. ಆಯ್ತು ಕಂತ ತಗೊಳಮ್ಮಿ, ಮಾತಾಡ್ತೀನಿ. ಯಾಕೆ ಆಪಟ್ಟಿ ತಲೆ ಕೆಡ್ಸ್ಕೊತಿದ್ದಿ ನೀನು? ರಾಹುಲ ಭಾರಿ ಒಳ್ಳೆ ಹುಡುಗ ಅವನು. ನಮ್ಮ ಗೀತುನೇ ಮದುವೆ ಆಗೋದು ನಾನು ನೋಡ್ತಾ ಇದ್ದೀನಲ್ಲ, ಹಂಗೆಯೇ ಎಂತ ಚೆನ್ನಾಗಿ ಮಾತಾಡ್ತಾನೆ. ನನ್ನ ಕರೆದ ತಕ್ಷಣ ಹೊಲ್ಟಕ್ಕೆಲ್ಲ ಬರ್ತಾನೆ, ಒಳ್ಳೆ ಹುಡುಗ. ಸುಮ್ಕಿರು ನೀನು, ಒಪ್ಕೊತಾನೆ, ಅವನೇನು ಹೋಗಲ್ಲ ಹಂಗೆಯೇ ಒಪ್ಕೊತಾನೆ ಅಂತ. ನನಗೂ ಗೊತ್ತು. ನಿಂಗೇನು ಜಲ್ದು ಮದುವೆ ಮಾಡಿ ಮುಗ್ಸೋಕ್ಕೆ ಅದೇಳು ಮುಂದಾಗಿ ನಿಂಗೆ ಜಲ್ದು ಮದುವೆ ಮಾಡಿ ಮುಗ್ಸೋಣ ಅಂತ ನಾನು ಯೋಚನೆ ಮಾಡಿದೆ. ನಿಂಗೆ ಒಂಥರ ಆಯ್ತು ಬಿಡಮ್ಮಿ ಮಾಡೋಣ. ಇವಾಗ ಏನು ಮದುವೆ ಮಾಡಬೇಕು ತಾನೇ? ನಾನು ರಾಹುಲಪ್ಪನ ಹತ್ರ ಮಾತಾಡ್ತೀನಿ ಬಿಡು, ಮಾತಾಡ್ತೀನಿ ಇವತ್ತು. ಬಿಡತ್ತಿಗೆ ಎಲ್ಲಿ ಗೀತಾ? ಗೀತಾ ರಾಹುಲ್ ಜೊತೆಗೆ ಎಲ್ಲೋ ಹೊರಗಡೆಗೆ ಹೋಗೋರು ಇಬ್ರು. ಅಲ್ಲ ಕಮ್ಮಿ, ಯಾವಾಗಲೂ ಇಬ್ರು ಸುತ್ತಾಡಿದೆ ಏನು ಚಂದ ಅದು. ಒಂಚೂರು ಇದ್ವಾ ಹೇಳ್ಬೇಕಾರೆ ನೀನು. ಅವ್ನು ಕರೆದ ತಕ್ಷಣ ಗೀತ ಹೋಗ್ಬಿಡ್ತಾಳೆ. ಹಂಗಾರೆ ನೀನು ಸೇ ಬುದ್ಧಿ ಹೇಳೋಳ್ಗೆ. ಹಂಗೆಲ್ಲ ಹೋದ್ರೆ ಜನ ಆಡ್ಕೊಳಕ್ಕಿಲ್ವ? ಏನು ಮದುವೆ ಆದ್ಮೇಲೆ ಒಂಥರ, ಇವಾಗಲೇ ಹಿಂಗೆಲ್ಲ ಸುತ್ತಾಡಿದೆ ಏನು ಚಂದ ಅದು. ಹೋಗ್ ಮರೆಯ ಬಾಯಿ ಮುಚ್ಕೊಂಡು ನೀನು. ಇವಾಗಿನ ಕಾಲದಲ್ಲಿ ಹಂಗೆಯೇ, ಯಾಕೆ ನಿಂಗೆ ಗೊತ್ತಾಗ್ತಿಲ್ಲ ನಿಂಗೆ? ನೀನು ಹೋಗಿ ನೀನು ಹಳೆ ಕಾಲದೊಂಥರ ಆಡ್ಬೇಡ ನೀನು, ಸುಮ್ಮನೆ ಹೋಗು. ಏನು ಹೋಗ್ಬಿಟ್ಟು ಏನಾಗ್ಬಿಡ್ತದೆ? ಹಂಗಲ್ಲ ಕಮ್ಮಿ, ಊರ್ ಜನ ಏನು ಒಸಿ ಆಡ್ಕೊಂಡಾರ ಹೇಳು. ಯಾರನ್ನ ಏನನ್ನ ಅನ್ಕೊಳಕ್ಕಿಲ್ವ ಹೇಳು? ಅತ್ತೆ ಹೇಳ್ತಾ ಇರೋದು. ಬಿಡು, ಯೋನಾರ ಮಾಡ್ಕೊಳ್ಳಿ ಯಾವ ಮಗಳು. ಒಟ್ಟಿನಲ್ಲಿ ರಾಹುಲಪ್ಪ ಮದುವೆ ಆಗ್ಬೇಕಷ್ಟೇ ನಮ್ಮ ಗೀತುನ. ಆಯ್ತು ಅನ್ಕೊಂಡ್ ತಗೋ. ನಮ್ಮ ಗೀತನಾಗ್ದು ಇನ್ಯಾರನ್ನ ಆಯ್ತಾನೆ? ಗೀತನೇ ಆಗೋದು. ನಮ್ಮ ಗೀತ ಭಾರಿ ಚೆನ್ನಾಗಿ ಕೊಳೆ. ಇದು ಊನಾಗೆ ನನ್ನ ಮಗಳೇ ಸುಂದ್ರಿ ಅಂದ್ರೆ ಅಂತ ಹುಡುಗಿಯ ಅವ್ನು ಬಿಟ್ಟೋಗ್ಬಿಡ್ತಾನೆ. ಮದುವೆ ಆಯ್ತಾ ಹಾಗೆ ಆಯ್ತಾನೆ. ನೀನು ಇವತ್ತು ಮೊದಲು ರಾಹುಲ್ ಜೊತೆಗೆ ಮದುವೆ ಮಾತುಕತೆ ಆಡು. ನಾನು ಹೇಳ್ತಾ ಇದ್ದೀನಿ ನೋಡಮ್ಮಕ್ಕೆ. ಆಡ್ತೀನಿ ಬಿಡಮ್ಮಿ, ಆಡ್ತೀನಿ. ಆಮೇಲೆ ಏನೋ ಹೇಳೋಣ ಅನ್ಕೊಂಡೆ. ಅಲ್ಲ ಕಮ್ಮಿ, ಇದು ಈ ರಾಹುಲಪ್ಪನ ಜೊತೆಗೆ ಇದ್ನಲ್ಲ ಅವನು ಸುಭಾಸನು ಯಾರು ಅವನು, ನಮ್ಮ ಈ ಹುಡುಗಿ ಲಕ್ಷ್ಮಿಯ ಏನೋ ಹೆಣ್ಣೋಡ ಶಾಸ್ತ್ರ ಮುಗಿಸಿರಂತೆ. ಹಿಂಗೆ ಯಾರೋ ಕೆಲಸದ ಮಾತಾಡ್ತಿದ್ರವ. ಇದೆಲ್ಲ ಯಾವಾಗಾಯ್ತಮ್ಮಿ? ಅಲ್ಲಿ ನಿಂಗೂ ವಿಷಯ ತಿಳಿದೋಯ್ತಾ? ಕಣ್ಮರಿಯೇ ಏನೋ ಮಾಡ್ಕೊತಾವೆ, ಮಾಡ್ಕೊಳ್ಳಿ ಬಿಡು, ನಮ್ಗೇನಾಗಬೇಕು? ಅಲ್ಲ ಕಮ್ಮಿ, ನೀನೇ ಅಂತ ತೋರಾಕ್ದೋಳು ಲಕ್ಷ್ಮಿಗೂ ಅಯ್ಯಪ್ಪ ಹುಡ್ಗಂಗೂ ಹಿಂಗೆ ಜನ ಮಾತಾಡ್ತಿದ್ರವ. ನಿಂಗೆ ಕಮ್ಮಿ ಬೇಕಿತ್ತು ಅವೆಲ್ಲನೂ? ನಿನ್ನ ಪಾಡಿ ನೀನು ಸುಮ್ಮನೆ ಯಾಕೈತಿಲ್ವ? ಸುಭಾಸ ಎಂತನೂ ಏನೋ ಆಮೇಲೆ ಪಾಪ ವೇಣ ಕೊಟ್ಬಿಟ್ಟು ಆಮೇಲೆ ವೇಣಿ ಅಣಗಂಗೆ ಮಾಡಿಯಾ? ನಿಂಗೇನಾಗಬೇಕು? ಸುಮ್ಮನೆ ಇರ್ಬೇಕು ತಾನೆ ನೀನು. ಅದೆಲ್ಲ ಯಾಕೆ ಮಾಡಕ್ಕೆ ಹೋಗಿದ್ದೆ?
ಅಯ್ಯೋ ಹೋಗ್ ಮರೆ ಬಾಯಿ ಮುಚ್ಕೊಂಡು ನೀನು ಏನು ಹೆಂಗ್ ಮಾತಾಡ್ತೀನಿ ನೋಡಿ ನೀನು. ನಾನೇನು ತೋರಕ್ಕೆ ಹೋಗಿರಲಿಲ್ಲ. ಹಿಂಗೆ ಅಂತ ಅವ್ರ ಅಪ್ಪಂಗೆ ಹೇಳಿದ್ದೆ. ಅದಕ್ಕೆ ಅವ್ರ ಅಪ್ಪ ಮದುವೆ ಮಾತು ಕಥೆನೂ ಮುಗಿಸ್ಬಿಟ್ಟವನೆ. ನಂಗೆ ಹೆಂಗೆ ಗೊತ್ತಾವೆಲ್ಲ. ನೀನು ನನ್ನ ಚೆನ್ನಾಗಿ ದೂರಕ್ಕೆ ಬತ್ತಿ ಅಲ್ವಾ ನೀನು ಯಾವುದೊಂದ್ಕೂವ. ಅಯ್ಯೋ ಮೀ ನಾನೇ ನೀನು ದೂರ್ತಾ ಇಲ್ಲ. ನಮ್ಗೇನಾಗಬೇಕಿತ್ತು ಪಾಪ ಹೆಣ್ಮಗಳು. ನನಗೆ ರಾಹುಲಪ್ಪನ ಬಗ್ಗೆ ಗೊತ್ತು, ಆ ಹುಡುಗನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅದಕ್ಕೆ ಕೇಳಿದಷ್ಟೇ. ಆಮೇಲೆ ಯಾಕೆ ಬೇಕು, ನಮ್ಮ ಮನೆ ಹೆಣ್ಮಕ್ಳು ಬೇರೆ ಇಲ್ಲ, ಕಂಡವ್ರ ಮನೆ ಬೇರೆ ಇಲ್ಲ. ಯಾವನ್ಗೋ ಏನೋ ಕೊಟ್ಟುಬಿಟ್ಟ ಮಿಕ್ಕೆ ಅನ್ಭವಿಸೋದು ಯಾಕೆ ಬೇಕಮ್ಮಿ, ಅದಕ್ಕೆ ಹೇಳಿದ್ದು. ಅಯ್ಯೋ ನಿಲ್ಲಕ್ಕಂತಗೋ ರಾಹುಲಪ್ಪ ನನ್ನ ಗೆಳೆಯ ಅನ್ಕೊಂಡು ಓಡಾಡಿರ್ತೀರಲ್ವಾ, ಅವನು ಒಳ್ಳೆನೇ. ಆಗಲಿ ಬಿಡು, ಮದುವೆನೇ ಅವರಿಬ್ರು. ಹೆಂಗೋ ಇಬ್ರಿಗೂ ಮನೆ ಕೆಲಸದವ್ರು ಜೋರಿ ಚೆನ್ನಾಗದೆ. ಇಬ್ರು ಮದುವೆ ಆಗಿ ನಮ್ಮನೇಲೇ ಕೆಲ್ಸಕ್ಕೆ ಇರ್ತಾರ್ಕಂತಗೋ. ಸರಿಯಾ ನಾನು ಹೇಳಿದ್ದು ಹಿಂಗೆ ಯೋಚನೆ ಮಾಡಿದ್ದು ನಾನು. ಏನು ಬುಡಮ್ಮಿ, ಯಾವ್ದು ಎಲ್ಲದರಲ್ಲೂ ಒಂದೊಂದು ರಾಜಕೀಯ ಮಾಡಿರ್ತೆ ನೀನು ಕಮ್ಮಿ ಅಲ್ಲ ನೀನು. ಮುಚ್ಕೊಂಡು ಹೋದ ಸರಿ ಏನು ಮತ್ತೆ ಹಿಂಗೆ ಮಾತಾಡ್ತೀನಿ ನೀನು. ಏನೋ ಆ ಲಕ್ಷ್ಮಿ ಬಾಳ್ಗೊಂಡು ಬೆಳಕಾಯ್ತದಲ್ಲ ಅಂತ ನಾನು ಮಾಡಿರೆ ನೀನು ನನ್ನೇ ಹಿಂಗೆಲ್ಲ ಅಂತೀನಿ ನೀನು. ಹೋಗು ಸುಮ್ಮನೆ ಹೋಯ್ತೇನೋ ನೋಡು. ಇವತ್ತು ರಾಹುಲಪ್ಪನ ಜೊತೆಗೆ ಮಾತಾಡು ನೀನು, ಮದುವೆ ಮಾತುಕತೆಯ. ಸುಮ್ಮನೆ ಹಂಗೆ ತಾಳ ಆಡ್ಕೊಂಡು ಇದ್ಬಿಡ್ಬೇಡ. ಆ ಹುಡುಗನು ಯಾವ್ರ ತಾನೇ ಯೋಚಿಸ್ತೀನಿ ಅಂತ ಮನೆಗಿರ್ತಾರೆ, ಬೇರೆಯವ್ರ ಮನೇಲಿ ಮಾತಾಡಿ ಜಲ್ದು ಮದುವೆನ ಮಾಡಿ ಮುಗ್ಸೋಣ ನಮ್ಗೆ ಗೀತುಂದ. ಆಯ್ತು ಬಿಡಮ್ಮಿ, ಎಲ್ಲ ಹೋಗ್ಯಾರೆ ಅಂದಲ್ಲ, ಅವ್ರು ಬಂದು ಕೂಡಲೇ ಮಾತಾಡ್ತೀನಿ ಬಿಡು ಮದುವೆ ಮಾತುಕತೆಯ. ಆತಗೆ ನಮ್ಮ ಗೀತನ ಮದುವೆನೂ ಮಾಡಿ ಮುಗಿಸ್ಬಿಡೋಣ ಆತಗೆ. ಅಮ್ಮಿ ಒಂದು ಕೆಲಸ ಮಾಡೋಣ, ಆ ಲಕ್ಷ್ಮಿದು ಗೀತಂದು ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಬಿಡೋಣ ಬಿಡಮ್ಮಿ ಆತಗೆ. ಪಾಪ ಅವ್ರ ಅಪ್ಪ ಅವಂಗೂ ಭಾರಿ ಕಷ್ಟ. ಇನ್ನೇನತ್ತಾಗೆ ಇನ್ನೇನು ಖರ್ಚು ಬಂದಾತು. ಏನಂದೆ ಮರೆ ನೀನು, ಆ ಹಾಳಾದ್ದು ಬಿಕಾರಿ ಮದುವೆಯ ನನ್ನ ಮಗಳ ಜೊತೆಗೆ ಮಾಡ್ತೀನಿ ನೀನು. ಅಲ್ಲ ಕಣ್ಮರೆ ನೀನು ಸರಿಯಾಗಿದ್ದಿ ನೀನು. ನಾನು ಇನ್ನೇನೋ ಅನ್ಕೊಂಡಿದ್ದೆ, ನನ್ನ ಮಗಳು ರಾಣಿ ಅಂತವಳು ಆ ಬಿಕಾರಿ ಜೊತೆಗೆ ಮದುವೆ ಆಗ್ಬೇಕು ಅವಳು. ಅದು ನನ್ನ ಮಗಳ ಜೊತೆಗೆ. ಬಾಯಿ ಮುಚ್ಕೊಂಡು ಹೋಗಿ ಮರೆ ನೀನು. ಬೇಕಾರೆ ನಾನು ದೇವಸ್ಥಾನ ನಿಂತು ನಾನು ಒಬ್ಳೆ ಮದುವೆ ಮಾಡ್ಬಿಡ್ತೀನಿ. ಆ ಬಿಕಾರಿ ಜೊತೆಗೆ ಮಾತ್ರ ನನ್ನ ಮಗಳು ಮದುವೆ ಮಾಡೋಕ್ಕಿಲ್ಲ ನಾನು. ಏನಿಬ್ರು ಒಟ್ಟಿಗೆ ಮದುವೆ ಮಾಡೋಕ್ಕೆ ಇವ್ರೇನು ಅಕ್ಕಂಗಿದ್ದೀರು. ಏನು ಮಾತಾಡ್ತೀನಿ ಮರೆ ನೀನಂತುವ. ಅಲ್ಲ ನಿಂಗಿಂತ ಯೋಚನೆ ಅಂತಾನೆ ಹೆಂಗೆ ಬರ್ತದೆ ನಿಂಗೆ? ಏನಂತ ಕನಿಕರ ನಿಂಗೆ ಅವಳ ಮೇಲೆ? ಅದು ಯಾಕಮ್ಮಿ ಹಂಗೆ ಮಾತಾಡ್ತೀವಳೆ ನೀನು? ಯೋನು ಅಂದವ ಆದರೆ ಯೋನದೆ ಓಲಿ ಬಿಡು. ಯಾಕೆ ಬೋಜಣ್ಣುವ ನಮ್ಮ ಮನೆಗೆ ನಮ್ಮ ಅಪ್ಪನ ಕಾಲದಿಂದನೂ ಕೆಲ್ಸಕ್ಕಿರ್ಲಿವ ಆತಗೆ ಓಲಿ ಬಿಡಮ್ಮಿ. ನೀನು ಯಾಕಮ್ಮಿ ಹಿಂಗೆ ಕಾಡ್ತೆ ನೀನು? ಏನು ಕಾಡ್ತಾ ಇಲ್ಲ, ಇರೋ ವಿಷಯವ ಹೇಳಿದ್ದು ನಾನು ಅಷ್ಟೇ. ನನ್ನ ಮಗಳು ಮದುವೆ ಮಾತ್ರ ಅವಳ ಜೊತೆಗೆ ಹಾಕಿಲ್ಲ, ಅವರಿಬ್ರು ಮದುವೆ ಜೊತೆಗೆ, ಆ ಬಿಕಾರಿಗಳ ಮದುವೆ ಜೊತೆಗೆ ನನ್ನ ಮಗಳು ಮದುವೆ ಮಾಡಬೇಕಂತೆ. ನನ್ನ ಮಗಳು ಮದುವೆ ನಾನು ಭಾರಿ ಜೋದ್ದೂರಿಯಾಗಿ ಮಾಡಬೇಕು ಅಂತ ಇದ್ದೀನಿ. ಅಂಥವ್ರ ಜೊತೆ ಅಂಥವ್ರು ಕೂಡ ನನ್ನ ಮಗಳ ಜೊತೆ ಮದುವೆ ಮಾಡೋಕ್ಕಿಲ್ಲ ನಾನು. ಬಾಯಿ ಮುಚ್ಕೊಂಡು ಹೋಗಿ ಮರೆ ನೀನು. ನಮಗೇನು ಇಲ್ದಂಗಾಗೈತಾ ಅವ್ರಂಗೆ? ಅಯ್ಯೋ ಬುಡವಾತಗೆ ಬುಡ್ನೆ ಓಲೆ ಆತಗೆ ಬಿಟ್ಬಿಡು ಬೇಡ. ಅವರಿಬ್ರು ಎಲ್ಲ ಮಾಡ್ಕೊಳ್ಳಿ, ಅವ ಎಲ್ಲನ ಮದುವೆ ಮಾಡ್ಕೊಳ್ಳಿ. ಆಯ್ತು ಹೋಗು, ಇವರಿಬ್ರದ ಎಲ್ಲರ ಬೇರೆ ಕಡೆ ಮದುವೆ ಮಾಡೋಣ. ನಾನು ಏನೋ ಹಂಗೆ ಬಂತು ಹೇಳಿನವ ಆತ್ಕೊಳ್ಳೆ ಹಿಂಗಾಡ್ತಿಲ್ಲಮ್ಮ ನೀನು. ಇಷ್ಟೊಂದು ಖಾರದ ಒಳ್ಳೇದಲ್ಲ ನೋಡಿ ಹೇಳ್ತಾ ಇದ್ದೀನಿ. ಹೋಗು, ನಾನು ಏನಾನ ಮಾತಾಡಿದ್ರೆ ನಿಂಗೆ ಖಾರದಂಗೆ ಇರ್ತದೆ ಅಲ್ವಾ? ಹೋಗು ಹೋಯ್ತೇನೋ. ಆ ಬಿಕಾರಿ ಮುಡ್ಡೆ ಜೊತೆಗೆ ನನ್ನ ಮಗಳು ಮದುವೆಯ ಅವಳು ಕೂಡ ಮಾಡೋಣ ಅಂತ ಹೇಳ್ತಿಲ್ಲ ನೀನು. ನೋಡು ಎಂತ ಮಾತಾಡ್ತೀನಿ ನೀನು. ಮನೆ ಕೆಲಸದವ್ರನ್ನ ಮೆರ್ಸಕ್ಕೆ ನಿಂತಿದ್ದಿ ನೀನು. ಆಯ್ತು ಹೋಗಮ್ಮಿ, ಬೇಡ ಅಂತ ಹೇಳಿವೆ. ಏನ್ಕಂಗೆ ಕಾಡ್ತಿದ್ದೀನಿ ನೀನು? ಹೋಗು, ನಾನು ಹೊಲ್ತಕ್ಕೆ ಹೋಗಿರ್ತೀನಿ. ಅಡುಗೆ ಪಡಿಗೆ ಮಾಡ್ಕೊಂಡು ಹೊಲ್ತಕ್ಕೆ ತಗೊಬಾ, ಹೊಟ್ಟೆ ಇಸ್ತದೆ. ಆಯ್ತು ಹೋಗು, ಬರ್ಲಿರು ಹಾಳಾದ ಲಕ್ಷ್ಮಿ ಅವಳ ಕೈ ಮಾಡಿಸ್ತೀನಿ. ಆಯ್ತು ಜಾಲ್ದು ಕೊಟ್ಟು ಕಳ್ಸು ಯಾರ ಕೈಲನ, ಅಲ್ಲಿ ಆಳುಗಳ್ಗೆಲ್ಲ. ನನ್ನ ಗಂಡ ಸಾಮಾನದನ್ನೆಲ್ಲವೂ ಬಿಟ್ರೆಯ ನಮ್ಮ ಮನೆಯಲ್ಲ ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತಾನೆ, ದಾನ ಮಾಡಿಬಿಡ್ತಾನೆ ಬಿಟ್ರೆ. ಅಲ್ಲ ಅವಳದು ಮದುವೆಯ ನನ್ನ ಮಗಳ ಜೊತೆಗೆ ಮಾಡೋಣ ಅಂತ ಕೇಳ್ತಾನಲ್ಲ ಇವನು. ಇವನಿಗೇನು ಒಂದಿಷ್ಟು ಆ ಮಾನ ಮರ್ಯಾದೆ ಏನೂ ಇಲ್ಲ ಬಿಡು ಮುಂಡೆ ಮಗ. ಹಿಂಗೆ ಮಾಡಿ ನಮ್ಮ ಮನೆ ಹಾಳು ಮಾಡೋಕ್ಕೆ ನಿಂತವನು. ಮುಂದುವರೆಯುವುದು
ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿತದೆ, ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀವಿ, ಬಾಯ್.